ಮೀನ್ನ ಇಷ್ಟಪಡೋರಲ್ಲ ಈ ನಂಗು ಮೀನ್ನ ತವಾ ಫ್ರೈನ ನೋಡ್ಬಿಟ್ಟು ನನಗೆ ಬಾಯಿಂದ ನೀರು ಬರ್ತಿಲ್ಲ ಅಂತ ಸುಳ್ಳು ಕಾಮೆಂಟ್ ಹಾಕ್ರಪ್ಪ. ಹೊರಗಡೆ ಊರಿಂದ ಮಂಗಳೂರಿಗೆ ಬಂದಾಗ ಮछली ರೆಸ್ಟೋರೆಂಟ್ ವಿಸಿಟ್ ಮಾಡಿ ಗಂಟೆಗಟ್ಟಲೆ ವೆಯ್ಟ್ ಮಾಡಿ ಈ ಮೆನುಲ್ ಕಾಣಿಸ್ತಾ ಇರುವ ಸೀ ಫುಡ್ ನೆಲ್ಲ ಸರಿಯಾಗಿ ಬ್ಯಾಟಿಂಗ್ ಮಾಡೋರೆಲ್ಲ ಕಾಮೆಂಟ್ ಮಾಡಪ್ಪ. ಫ್ರೆಂಡ್ ಆರ್ಡರ್ ಮಾಡಿರುವ ನೀರ್ ದೋಸೆಲಿ ಒಂದ್ ಪೀಸ್ ತಂಗೆ ಕಿತ್ಕೊಂಡು ಫಿಶ್ ತವಾ ಫ್ರೈ ಮಸಾಲನ ಹಾಗೆ ದೋಸೆಗೆ ಸವರ್ಕೊಂಡು ಬಾಯಿಗೆ ಹಾಕ್ತಿದ್ರೆ ಸ್ವರ್ಗಕ್ಕೆ ಮೂರ್ಗೇಣು ಇಲ್ಲ ಬಿಡಿ, ಒಂದೇ ಗೇಣು ಅಷ್ಟೇ. ಏನು ಹೇಳ್ತೀರಾ ರುಚಿನ. ಮಂಗಳೂರಿನ ಮಹಾಜನತೆಗಳೇ, ಗಿರಿಮಂಜಾಸ್, ಮछली, ನಾರಾಯಣ ಈ 3 ರೆಸ್ಟೋರೆಂಟ್ಗಳು ಬಿಟ್ಟು ಬೆಸ್ಟ್ ಸೀ ಫುಡ್ ಸಿಗೋಂಥ ಜಾಗ ಮಂಗಳೂರಲ್ಲಿ ಯಾವುದು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಆದರೆ ಒಂದು ರಿಕ್ವೆಸ್ಟ್, ನಿಮ್ಮ ಮನೇಲಿ ಯಾವ ರೀತಿ ಕುಕ್ ಮಾಡ್ತೀರಾ ಆಲ್ಮೋಸ್ಟ್ ಅದೇ ರೀತಿನೇ ಇರಬೇಕು, ಕೊಡೋ ಕಾಸ್ಗೂ ವರ್ತಿರಬೇಕು. ಆ ಥರದನ್ನ ಸಜೆಸ್ಟ್ ಮಾಡಿ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಬಸ್ರಿ ಹೆಣ್ಮಕ್ಳಿಗೂ ಮಗು ಆದ್ಮೇಲೆ ಸ್ವಲ್ಪ ಬೈಕೆ ಕಡಿಮೆ ಆಗ್ಬಿಡುತ್ತೆ ಗುರು. 3 ತಿಂಗಳು ಒಂದ್ಸಲಿ 600 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಟ್ರಾವೆಲ್ ಮಾಡ್ಕೊಂಡು ಈ ಮೆನುಲಿರೋ ಅರ್ಧ ಐಟಮ್ನಾರು 3 ಸಲ ತಿನ್ಕೊಂಡು ಬರ್ಲಿಲ್ಲ ಅಂತಂದ್ರೆ ಗರ್ಲ್ ಫ್ರೆಂಡ್ ಕೈ ಕೊಟ್ಟು ಬೇರೆಯವ್ರ ಜೊತೆ ಓಡೋದಾಗ ಏನ್ ಫೀಲಿಂಗ್ ಆಗುತ್ತೆ ಅದೇ ಫೀಲಿಂಗ್ ಅಲ್ಲಿ ಇದ್ಬಿಡ್ತೀನಿ ಗುರು. ಇದು ಸತ್ಯ ಸತ್ಯ ಸತ್ಯ. ನನ್ನ ನಂಬಿ ನಿನ್ನ ನಂಬಲ್ಲ ಗುರು. ಬರೀ ಡವ್ ಮಾಡ್ತಾ ಇದೆಯಾ ಅಂತ ನೀವೇನಾರ ಅಂತಂದ್ರೆ ನೋಡಿ, ಬೆಳಗ್ಗೆ ಉಡುಪಿಯ ತಿಮ್ಮಪ್ಪ ಹೋಟ್ಲಿಗೆ ಹೋಗ್ಬಿಟ್ಟು ಮಧ್ಯಾಹ್ನವರೆಗೂ ವೆಯ್ಟ್ ಮಾಡಿ ಚೆನ್ನಾಗಿ ಮೀನ್ನ ಬ್ಯಾಟಿಂಗ್ ಆಡ್ಬಿಟ್ಟು ಏನೇನ್ ಸೀ ಫುಡ್ ನ ತಿನ್ಬೇಕು ಅಂತ ಅನ್ಕೊಂಡಿದ್ನೋ ಅದನ್ನೆಲ್ಲ ಚೆನ್ನಾಗಿ ತಿನ್ಕೊಂಡು ಮಧ್ಯಾಹ್ನ ಉಡುಪಿ ತಿಮ್ಮಪ್ಪ ಹೋಟ್ಲಲ್ಲಿ ಬ್ಯಾಟಿಂಗ್ ಮುಗಿಸಿ ಇವಾಗ ಮछलीಗೆ ಬಂದಿನಿ ರಾತ್ರಿ ಊಟ ಮಾಡಕ್ಕೆ. ಸೊ ಇಲ್ಲೂ ಅಷ್ಟೇ ಫುಲ್ ಬ್ಯಾಟಿಂಗ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮಾರ್ವಿ. ವಿಡಿಯೋ ಸ್ಟಾರ್ಟಿಂಗ್ ಇಂದಾನೆ ಓವರ್ ಬಿಲ್ಡಪ್ ಕೊಟ್ಟ ಮಂಗಳೂರಿನ ಮछली ರೆಸ್ಟೋರೆಂಟ್ ನ ಮೀನು ಮತ್ತೆ ಊಟನ ನೀವೇ ನೋಡಿ ಕಣ್ ತುಂಬ್ಕೊಳ್ಳಿ. ನಂತರನೇ ನಮ್ಮ ಕರ್ನಾಟಕದ ಕರಾವಳಿಯ ಊಟನ ಮೀನ್ನ ಇಷ್ಟಪಡೋರು ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಆದ್ರೆ ನನ್ನಷ್ಟು ಇಷ್ಟಪಡೋರು ಖಂಡಿತ ಯಾರು ಇರಲ್ಲ ಅಂತ ಅನ್ಕೋತೀನಿ ಗುರು. ಬರೀ ಕತೆನೆ ಹೊಡಿಬೇಡ ಗುರು, ನೀನ್ ಬಂದಿರೋದು ಫುಡ್ ವಿಡಿಯೋ ಮಾಡಕ್ಕೆ, ಒಂಚೂರು ತಿಂದ್ಬಿಟ್ಟು ಹೆಂಗೈತೆ ಅಂತ ಹೇಳ್ಬಿಡು ಗುರು ಅಂತ ನೀವೇನಾರ ಅಂದ್ರೆ. ಸೊ ನನಗೂ ಆ ಥರ ತಡೆಯೋಕ್ಕಾಗ್ತಿಲ್ಲ, ಬನ್ನಿ ತಿಂದ್ಬಿಡವ. ಈ ನಂಗು ಮೀನು ನೋಡಿದ್ರೆ ನಿಮಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇರ್ಬೋದು, ನನಗೆ ಬಾಯಲ್ಲಿ ಕಣ್ಣಲ್ಲಿ ಎರಡರಲ್ಲೂ ನೀರು ಬರ್ತಾ ಇದೆ. ಸೊ ನಮ್ಮೂರಲ್ಲಿ ಎಷ್ಟೇ ಕಾಸು ಕೊಟ್ಟರು ಈ ಟೇಸ್ಟಲ್ಲಿ ಈ ರುಚಿಯಾದ ಮೀನು ಸಿಗಲ್ವಲ್ಲ ಅಂತ. ಮೀನಂತೂ ಸಖತ್ ಬಿಸಿಯಾಗೈತೆ, ಮಸಾಲೆ ವಾಸನೆ ಮೂಗಿಗೆ ಹಂಗೆ ಬಡಿತೈತೆ. ನಂಗು ಮೀನು ಒಂಥರ ಈ ಬೆಣ್ಣೆ ಕಣ್ಣಂಗೆ ಮುಳ್ಳುಗಳು ಇರಲ್ವಾ, ಹೇಳೋಕ್ಕಾಗ್ತಿಲ್ಲ. ಸೊ ತೆಗೆದುಬಿಟ್ಟು ಹಂಗೆ ಬಾಯಿಗೆ ಹಾಕಂತಿದ್ರೆ ಸ್ವರ್ಗಕ್ಕೆ ನಾನು ಮೊದಲೇ ಹೇಳ್ದಂಗೆ ಒಂದೇ ಮೆಟ್ಟಿಲ್ಲ ಅಷ್ಟೇ. ನಾನು ಮೀನ್ದು ಯಾವುದೇ ವೀಡಿಯೋ ಮಾಡಿದ್ರೆ ಒಂದೇ ಹೇಳೋದು, ಮೀನು ಫ್ರೆಶ್ ಆಗಿತ್ತು ಅಂದರೆ ಬರೀ ಉಪ್ಪು ಖಾರ ಹಾಕೊಂಡು ಬೇಯಿಸ್ಕೊಂಡು ತಿನ್ಬಿಡ್ಬೋದು ಅಂತ. ಅದ್ರ ಜೊತೆಗೆ ಒಳ್ಳೆ ಮಸಾಲೆನೂ ಬಿದ್ದುಬಿಟ್ರೆ ನೋಡಿ ಈ ಥರ ಇರುತ್ತೆ ಟೇಸ್ಟು. ನಮ್ಮೂರಲ್ಲಿ ಸಿಗೋ ಒಳ್ಳೆ ಮೀನು ಕೆರೆ ಮೀನು ಅಲ್ಲಿ ತಿಂದ್ರೆ ಚಂದ, ಕರಾವಳಿಗೆ ಬಂದಾಗ ಇಲ್ಲಿ ಸಿಗೋ ಸಮುದ್ರದ ಮೀನು ತಿನ್ನೋಕ್ಕೆ ಚಂದ. ಈ ಊಟ ನನಗೆ ಸೈಡ್ ಡಿಶು, ಮೈನ್ ಡಿಶ್ ಬಂದು ಒನ್ಲಿ ಸೀ ಫುಡ್ ಅಷ್ಟೇ. ಈ ಸೈಡೆಲ್ಲ ಮಾಡೋ ಮೀನು ಸಾಂಬಾರು ಟೋಟಲ್ ಡಿಫ್ರೆಂಟ್ ಆಗಿರುತ್ತೆ, ಹುಳಿ ಅಂತೂ ಇರೋದೇ ಇಲ್ಲ. ಸೊ ನಮ್ಮೂರಲ್ಲೆಲ್ಲ ಮಾಡೋದೆಲ್ಲ ಪಕ್ಕ ಹುಳಿಯಾಗಿರುತ್ತೆ. ನಮ್ಮಲ್ಲಿ ಮಾಡೋ ಮೀನು ಸಾಂಬಾರುಗಳೆಲ್ಲ ಮುದ್ದೆಗೆಲ್ಲ ಸಕ್ಕದಾಗಿರುತ್ತೆ, ಸ್ವಲ್ಪ ತಂಗ್ಲಾಗ್ಬಿಟ್ರೆ. ಇದು ರೈಸಿಗೆ ಸೂಪರ್ ಸೆಟ್ ಆಗುತ್ತೆ, ಅದು ಬಾಯ್ಲ್ ರೈಸ್ ಜೊತೆಗೆ ತಿಂತಿದ್ರೆ ಮಾತ್ರ ಅದ್ಭುತ. 3 ವರ್ಷದಲ್ಲಿ ಈ ರೆಸ್ಟೋರೆಂಟಲ್ಲಿ ತುಂಬ ಸಲ ಊಟ ಮಾಡಿದ್ದೀನಿ. ಫುಡ್ ಎಲ್ಲ ತುಂಬ ನ್ಯಾಚುರಲ್ ಆಗಿ ಹೋಮ್ ಸ್ಟೈಲ್ ಫುಡ್ ರೀತಿನೇ ಇರುತ್ತೆ. 70 ರೂಪಾಯಿ ಫಿಶ್ ಊಟದಲ್ಲಿ ಏನೇನೆಲ್ಲ ಕೊಡ್ತಾರೆ ಅಂತ ನೋಡಿ. ಸೊ ಇದು ಒಂಥರ ಹುಳಿಯಾಗಿರುತ್ತೆ, ಅದ್ರ ಜೊತೆಗೆ ನಾರ್ಮಲ್ ಒಂದು ಫಿಶ್ ಸಾಂಬಾರು, ಅದು ಒಂದು ಸಣ್ಣ ಮೀನು ಹಾಕಿರ್ತಾರೆ ಒಂದು. ಸೊ ಅದು ನಾರ್ಮಲಿ ಗಿಂಗಡೆ ಇರುತ್ತೆ. ಒಂಥರ ಪಲ್ಯ ಕೊಡ್ತಾರೆ, ಜೊತೆಗೆ ಉಪ್ಪಿನಕಾಯಿ ಇದೆ, ಜೊತೆಗೆ ಸ್ಕ್ವಿಡ್ದು ಸುಕ್ಕ ಕೊಟ್ಟಿದ್ದಾರೆ ನೋಡಿ. ಸೊ ಸುಕ್ಕನೂ ಚೆನ್ನಾಗಿರುತ್ತೆ, ಆದರೆ ಇದರಲ್ಲಿ ಗೀ ರೋಸ್ಟ್ ಮಾಡ್ಕೊಂಡು ತಿಂದರೆ ಮಾತ್ರ ಭಯಂಕರ ಇರುತ್ತೆ. ಮಧ್ಯಾಹ್ನ ಗೀ ರೋಸ್ಟ್ ತಿಂದೆ, ಹಾಗಾಗಿ ಇವರು ಮೀಲಲ್ಲೇ ಕೊಟ್ಟಿರೋ ಸುಕ್ಕ ತಿನ್ನೋ ಅಂದ್ಬಿಟ್ಟು ಸುಕ್ಕನೇ ತಿಂತಾಯಿನಿ. ಸ್ಕ್ವಿಡ್ನ ಗೀ ರೋಸ್ಟ್ ತಿಂದರೆ ಮಾತ್ರ ಸಖತ್ ಮಜಾ ಬರುತ್ತೆ, ಸುಕ್ಕ ಅಷ್ಟೊಂದೇನು ಮಜಾ ಬರಲಿಲ್ಲ. ಫ್ರೆಂಡು ನೀರು ದೋಸೆ ಆರ್ಡ್ರ್ ಮಾಡಿದ್ದ, ಅದ್ರಲ್ಲಿ ಒಂದು ಪೀಸ್ ಕಿತ್ಕೊಂಡು ಮೀನಲ್ಲಿರುವ ತವಾ ಮಸಾನ ಹಂಗೆ ಸವರ್ಕೊಂಡು ಬಾಯಿಗೆ ಹಾಕತ್ತಿದ್ರೆ ಕೈ ಚಂದ್ರು ಅವರೇ ನೆನ್ಪಂದ್ಬಿಡ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಸೌಂಡ್ಗೆ ಅಂತಾರಲ್ಲ ಹಂಗೆ. ಸೊ ನಂದೊಂಥರ ಮೇಕರ್ ರೀತಿ ಬರ್ತಾ ಇದೆ ಅಲ್ವಾ. ಹೌದೌದು, ಟೇಸ್ಟ್ ಮಾತ್ರ ಅದ್ಭುತವಾಗೈತೆ ಬಿಡಿ. ಈ ಥರ ನೀರು ದೋಸೆನ ಎಷ್ಟು ತಿಂತೀರಾ ಒಂದೇ ಸಲಿಗೆ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ರೆಕಾರ್ಡು 13-14 ಐತೆ. ಮುದ್ದೆ ತಿನ್ನೋರಿಗೆ ಈ ನೀರು ದೋಸೆ ಏನು ಗುರು ಒಂದೇ ಬಾಯಿಗೆ ಹೋಗ್ಬಿಡುತ್ತೆ. ಜೊತೆಗೆ ಮಶ್ರೂಮ್ ಗೀ ರೋಸ್ಟ್ ಒಂದು ಆರ್ಡರ್ ಮಾಡಿದ್ರು, ಅದ್ರ ಜೊತೆಗೆ ತಿಂತಾಯಿನಿ. ಈ ಮछली ರೆಸ್ಟೋರೆಂಟು ಮಂಗಳೂರಿನ ಕೊಡಿಯಲ್ ಬೈಲಲ್ಲಿ ಬರುತ್ತೆ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೆಳಗ್ಗೆ 11:30 3:30ವರೆಗೂ ಓಪನ್ ಇರುತ್ತೆ. ತಿರ್ಗಾ ಸಂಜೆ 7 ಗಂಟೆಯಿಂದ 10 ಗಂಟೆವರೆಗೂ ಓಪನ್ ಇರುತ್ತೆ. ವಾರದ ಎಲ್ಲ ದಿನಗಳು ತೆರೆದಿರುತ್ತೆ. ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಸೀ ಫುಡ್ನ ಎಂಜಾಯ್ ಮಾಡ್ಬೋದು. ವೀಕೆಂಡ್ಸಲ್ಲಿ ಪೀಕ್ ಅವರ್ಸಲ್ಲಿ ಬಂತು ಅಂದರೆ ಅರ್ಧ ಗಂಟೆ 1 ಅವರ್ ವೆಯ್ಟ್ ಮಾಡಬೇಕಾಗುತ್ತೆ. ಫುಡ್ನ ಪ್ರೈಸು ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಡಿಮೆನೂ ಇಲ್ಲ. ಈ 3 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರೈಸು ಪ್ರತಿ ಸಲ ಬಂದಾಗಲೂ ಜಾಸ್ತಿ ಆಗ್ತಾ ಇದೆ. ನಾನಂತೂ ಒಂದು 10 ಸಲ ಬಂದ್ಬಿಟ್ಟಿದ್ದೀನಿ ಬಿಡಿ ಈ ಹೋಟೆಲ್ಗೆ. ಆದರೆ ಟೇಸ್ಟ್ ಅಂತೂ ಸೇಮ್ ಅದೇ ರೀತಿನೇ ಮೇಂಟೈನ್ ಮಾಡಿದ್ದಾರೆ.
ನಾನು ಊಟ ತೊಗೊಂಡಿದ್ನಲ್ಲ ಅದಕ್ಕೆ 70 ರೂಪಾಯಿ ಆಗುತ್ತೆ. ಈ ಮಚಲಿ ರೆಸ್ಟೋರೆಂಟ್ಗೆ ಗೂಗಲ್ ರೇಟಿಂಗಲ್ಲಿ 4.4 ಇದೆ. 20,000ಕ್ಕಿಂತ ಜಾಸ್ತಿ ಜನ ರೇಟಿಂಗ್ ಕೊಟ್ಟಿದ್ದಾರೆ. ನೀವೇನಾದರೂ ಈ ಮಂಗಳೂರು ಮಚಲಿ ರೆಸ್ಟೋರೆಂಟಲ್ಲಿ ಫುಡ್ನ ಟ್ರೈ ಮಾಡಿದರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಫುಡ್ ಹೇಗಿತ್ತು ಅಂತ. ನನ್ನ ರೇಟಿಂಗ್ ಬಂದು 5ಗೆ 4.5. ಹಾಗೆ ಮಂಗಳೂರಲ್ಲಿ ನೀವು ಬೆಸ್ಟ್ ಸೀ ಫುಡ್ನ ಎಲ್ಲಿ ತಿಂದಿದ್ದೀರಾ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಟೈಮ್ ನಾನು ಹೋದಾಗ ಅಲ್ಲಿ ಹೋಗಿ ಬ್ಯಾಟಿಂಗ್ ಮಾಡ್ತೇನೆ. ಈ ವಿಡಿಯೋನಾರ ಇಷ್ಟ ಆಯಿತು ಅಂದರೆ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡಿದೆ ಫಾಲೋ ಮಾಡೋದಂತೂ ಮರೆಯೋಕೆ ಹೋಗ್ಬಿಡಿ. ಚಾನಲ್ ನೇಮ್ ಗೊತ್ತಲ್ವಾ, ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ. ನಮಸ್ಕಾರಗಳು.